ಹಾಯ್ ಗುಡ್ ಮಾರ್ನಿಂಗ್ ಎಲ್ರಿಗೂ ನಮಸ್ಕಾರ. ನಾನಿವತ್ತು ಬೆಳಗ್ಗೆ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನೋಡ್ತಾ ಇರ್ಬೋದು ಬೆಳಗ್ಗೆ 6:45 ಆಗಿದೆ. ನಾನು ವಾಕ್ ಮಾಡ್ತಾಯಿದ್ದೀನಿ. ಸಿಕ್ಕಾಪಟ್ಟೆ ಚಳಿ ಇದೆ. ಮಳೆ ಬಂದುಬಿಟ್ಟು ನೆನ್ನೆಂತೂ ಸಿಕ್ಕಾಪಟ್ಟೆ ಮಳೆ ಇತ್ತು. ಹಾಗಾಗಿ ಚಳಿ ಇರೋದ್ರಿಂದ ಜಾಕೆಟನ್ನು ವೇರ್ ಮಾಡಿದ್ದೀನಿ. ನೋಡ್ಬೋದು ಮೋಡ ಎಷ್ಟೊಂದು ಮೋಡ ಆಗಿದೆ ಅಂತ. ತುಂಬ ಚಳಿ ಇದೆ. ಗಾಳಿ ಮಳೆ ತುಂಬ ಇದೆ ಬೆಂಗಳೂರಲ್ಲಂತೂ. ಹಾಗೆ ನೋಡ್ಬೋದು ಮಳೆ ಬಂದು ನಮ್ಮ ಟೆರೆಸ್ ಮೇಲೆ ತುಂಬ ನೀಟಾಗಿ ಕ್ಲೀನಾಗಿದೆ, ನೋಡ್ತಾ ಇದ್ದೀರಾ. ಇವತ್ತು ಬೆಳಗ್ಗೆ ವ್ಲಾಗನ್ನು ಸ್ಟಾರ್ಟ್ ಮಾಡೋಣ. ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ನಾನು ಇವತ್ತು ಮಸಾಲೆ ದೋಸೆ ಹಾಗೆಯೇ ಬಟಾಟೆ ಬಾಜಿಯನ್ನು ಮಾಡ್ತಾಯಿದ್ದೀನಿ. ನನ್ನ ಒಂದು ಫೇವ್ರೆಟ್, ಹಾಗೆ ನನ್ನ ಮಗಳಿಗೂ ಫೇವ್ರೆಟ್, ಎಲ್ರಿಗೂ ಫೇವ್ರೆಟ್. ನೋಡ್ಬೋದು ದೋಸೆ ಹಿಟ್ಟು ಯಾವ ರೀತಿ ಉಬ್ಬಿದೆ ಅಂತ ನೋಡ್ತಾ ಇದ್ದೀರಲ್ವ. ಇದನ್ನು ನಾನು ಯಾವ ರೀತಿ ಮಾಡಿದೆ ಅಂದರೆ, ನಾನು 2 ಗ್ಲಾಸಷ್ಟು ದೋಸೆ ಅಕ್ಕಿ ತಗೊಂಡೆ. ಅದಕ್ಕೆ ಒಂದು 3/4 ಗ್ಲಾಸಷ್ಟು ಉದ್ದಿನಬೇಳೆನ ಹಾಕಿದ್ದೀನಿ. ಒಂದು 2 ಟೇಬಲ್ ಸ್ಪೂನ್ ಆಗುವಷ್ಟು ಕಡಲೆಬೇಳೆ, ಒಂದು 1/4 ಟೇಬಲ್ ಸ್ಪೂನ್ ಆಗುವಷ್ಟು ಮೆಂತ್ಯನ ಹಾಕಿದ್ದೀನಿ. ಹಾಕಿಬಿಟ್ಟು ಗ್ರೈಂಡ್ ಮಾಡಿ ಹಾಗೆಯೇ ಹಿಂದಿನ ದಿನ ಇಟ್ಟಿದ್ದೆ. ಬೆಳಗ್ಗೆ ಬಂದು ಇವಾಗ ನಾನು ಬಟಾಟೆ ಬಾಜಿ ಮಾಡ್ತಾಯಿದ್ದೀನಿ. ಅದಕ್ಕೆ ಒಂದು 2ರಿಂದ 3 ಟೇಬಲ್ ಸ್ಪೂನ್ ಆಗುವಷ್ಟು ತೆಂಗಿನೆಣ್ಣೆನ ತೊಗೊಳ್ತಾ ಇದ್ದೀನಿ. ಹಾಗೆಯೇ 1 ಟೇಬಲ್ ಸ್ಪೂನ್ ಆಗುವಷ್ಟು ಸಾಸಿವೆ ಕೂಡ ಬೇಕಾಗುತ್ತೆ. ನಾನಿವತ್ತು ಒಗ್ಗರಣೆ ಹಾಕೊಂಡ್ಬಿಟ್ಟು ಬಟಾಟೆ ಬಾಜಿ ಮಾಡ್ತಾಯಿದ್ದೀನಿ. ಮಸಾಲೆ ದೋಸೆಗೆ ಇದೊಂದು ಸೂಪರ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಇದು ಚಪಾತಿಗೂ ಕೂಡ ಮಾಡ್ಕೊಬೋದು. 1 ಟೇಬಲ್ ಸ್ಪೂನ್ ಆಗುವಷ್ಟು ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ 1 ಚಮಚದಷ್ಟು ಉದ್ದಿನಬೇಳೆ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಹಾಕೊಂಡ್ಬಿಟ್ಟು ಸ್ವಲ್ಪ ಅಲ್ಲಿಗೆ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಹಾಗೆಯೇ ಒಂದು ಸ್ವಲ್ಪ ಕರಿಬೇವು. ಒಗ್ಗರಣೆ ಕರಿಬೇವು ಇಲ್ಲ ಅಂದರೆ ಯಾವುದು ಕೂಡ ಆಗೋದೇ ಇಲ್ಲ. ಅದಕ್ಕೋಸ್ಕರ ಸ್ವಲ್ಪ ಕರಿಬೇವನ್ನು ಕೂಡ ಹಾಕ್ಕೊಂಡು ಅಲ್ಲಿಗೆ ಫುಲ್ಲು ಫ್ರೈ ಮಾಡ್ಕೊಳ್ತಾ ಇದ್ದೀನಿ, ನೋಡ್ತಾ ಇರ್ಬೋದು. ಹಾಗೆ 1 ಹಸಿಮೆಣಸನ್ನು ಹಾಕಿದ್ವಿ. ನಿಮಗೆ ಖಾರ ಜಾಸ್ತಿ ಬೇಕು ಅಂದರೆ ಜಾಸ್ತಿ ಹಾಕ್ಕೊಳ್ಳಿ. ನಾನು ಅದು ಸ್ವಲ್ಪ ಖಾರ ಇದೆ ಅಂದ್ಬಿಟ್ಟು ಸ್ವಲ್ಪ ಒಂದೇ ಒಂದು ತೊಗೊಂಡಿರೋದು. ಹಾಗೆ 1 ಮೀಡಿಯಮ್ ಸೈಜಿದ್ದು ಈರುಳ್ಳಿಯನ್ನು ಕೂಡ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಅದನ್ನು ಕೂಡ ಚೆನ್ನಾಗಿ ಡೀಪಾಗಿ ಫ್ರೈ ಮಾಡ್ಕೊಳ್ಬೇಕು. ಅದರ ಹಸಿ ವಾಸನೆ ಹೋಗಬೇಕು. ನೋಡ್ತಾ ಇರ್ಬೋದು ಯಾವ ರೀತಿ ಫ್ರೈ ಆಗ್ತಾ ಇದೆ ಅಂತ. ಸ್ವಲ್ಪ ಏನಂದರೆ ಗೋಲ್ಡನ್ ಕಲರ್ ಬರೋ ತನಕ ಫ್ರೈ ಮಾಡಿ. ಸಾಕು. ಇವಾಗ ಪೊಟ್ಯಾಟೊ ಏನಿದೆ ನೋಡಿ, ಅದನ್ನು ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದೆ, ಅಂದರೆ ಲೈಟಾಗಿ ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೆ ನೋಡಿ. ಅದನ್ನು ಈ ರೀತಿ ಪುಡಿ ಮಾಡಿ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ನಾನಿವತ್ತು 2 ಬಟಾಟೆಯನ್ನು ತೊಗೊಂಡಿರುವಂಥದ್ದು. ನಮ್ಮ ಇಬ್ಬರಿಗೂ ಸಾಕಾಗುತ್ತೆ, ಹಾಗೆ ನನ್ನ ಮಗಳಿಗೂ ಕೂಡ ಸಾಕಾಗುತ್ತೆ. ಹಾಗೆಯೇ ಒಂದು ಅರ್ಧ ಗ್ಲಾಸ್ನಷ್ಟು ನೀರನ್ನು ಕೂಡ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ, ಯಾಕಂದರೆ ಅದು ದಪ್ಪ ಆಗಿಬಿಡುತ್ತೆ. ಅದಕ್ಕೋಸ್ಕರ. ಹಾಗೆಯೇ ಇವಾಗ ಇದಕ್ಕೆ ಕಲರ್ಫುಲ್ಲಾಗಿ ಬರಬೇಕು ಅಂದರೆ ಒಂದು 1/4 ಟೇಬಲ್ ಸ್ಪೂನ್ ಆಗುವಷ್ಟು ಅರಿಶಿನ ಸೇರಿಸ್ಕೊಳ್ತಾ ಇದ್ದೀನಿ. ಅರಿಶಿನ ಪ್ರತಿಯೊಂದು ಅಡುಗೆಯಲ್ಲೂ ಕೂಡ ಬೇಕಾಗುತ್ತೆ. ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಳ್ತಿದ್ದೀನಿ. ಆಮೇಲೆ ಎಲ್ಲನೂ ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಒಂದಕ್ಕೊಂದು ಮಿಕ್ಸ್ ಆಗಬೇಕು, ಯಾಕಂದರೆ ನಾವು ಉಪ್ಪನ್ನು ಕೂಡ ಆ್ಯಡ್ ಮಾಡಿರೋದ್ರಿಂದ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಆಗಬೇಕು. ಇವಾಗ ನೋಡ್ಬೋದು ಕನ್ಸಿಸ್ಟೆನ್ಸಿ ಯಾವ ರೀತಿಯಲ್ಲಿದೆ ಅಂತ. ಇವಾಗ ಏನು ಮಾಡ್ತಾ ಇದ್ದೀನಿ ಅಂದರೆ, ಇದನ್ನು ಚೆನ್ನಾಗಿ ಹಾಗೆಯೇ ಒಂದು 2 ನಿಮಿಷ ಬೇಯೋದಕ್ಕೆ ಬಿಡ್ತಾ ಇದ್ದೀನಿ. ಅಂದರೆ ಆಲ್ರೆಡಿ ಬೆಂದಿದೆ ಅದು, ಮೊದಲೇ ನಾನು ಬಟಾಟೆನ ಬೇಯಿಸಿದ್ದೆ ಅಲ್ವಾ. ಹಾಗಾಗಿ ಬೆಂದಿದೆ. ಇವಾಗ ಹಾಗೆಯೇ ಒಂದು 2 ನಿಮಿಷ ಬಿಡ್ತಾ ಇದ್ದೀನಿ ಚೆನ್ನಾಗಿ ಕುದಿಲಿ ಅಂತ. ನಿಮಗೆ ನೀರು ಬೇಕು ಅಂದರೆ ಇನ್ನು ಹಾಕ್ಕೊಳ್ಬೋದು. ಇದು ಕೊನೆಗೆ ಗಟ್ಟಿ ಆಗುತ್ತೆ, ಅದಕ್ಕೋಸ್ಕರ ಸ್ವಲ್ಪ ಜಾಸ್ತಿ ಬೇಕು, ಕ್ವಾಂಟಿಟಿಯಲ್ಲಿ ಬೇಕು ಅಂದರೆ ಸ್ವಲ್ಪ ಜಾಸ್ತಿನೇ ತಗೊಳ್ಳಿ. ಇವಾಗ ನಾನೇನು ಮಾಡ್ತೀನಿ ಅಂದರೆ, ಇದನ್ನು ಚೆನ್ನಾಗಿ ಇವಾಗ ಗೆಡ್ಡೆ ಥರ ಇದೆಯಲ್ವ, ಅದನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಳ್ತಾ ಇದ್ದೀನಿ. ಸ್ಮ್ಯಾಶರ್ನಿಂದ ಸ್ಮ್ಯಾಶ್ ಮಾಡ್ಕೊತಾ ಇದ್ದೀನಿ. ನೋಡ್ಬೋದು ಚೆನ್ನಾಗಿ ಈ ರೀತಿ ಸ್ಮ್ಯಾಶ್ ಮಾಡ್ಕೊಳ್ಳಿ. ಆವಾಗ ತಿನ್ನೋದಕ್ಕೂ ಕೂಡ ಚೆನ್ನಾಗಾಗುತ್ತೆ. ಇದು ಪೂರಿಗೂ ಕೂಡ ಸೂಪರ್ ಕಾಂಬಿನೇಷನ್, ಮಸಾಲೆ ದೋಸೆಗಂತೂ ಸೂಪರ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಈ ರೀತಿ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಸ್ಮ್ಯಾಶ್ ಮಾಡೋದ್ರಿಂದ ತುಂಬಾ ಟೇಸ್ಟ್ ಆಗುತ್ತೆ. ಹಾಗೆಯೇ ಅದೊಂಥರ ಗಟ್ಟಿ ಸಿಗೋದಿಲ್ಲ, ಯಾಕಂದರೆ ಕೆಲವೊಂದು ಬಟಾಟೆ ಏನಿದೆ ನೋಡಿ ಅದು ಬೇಯೋದಿಲ್ಲ ಅಲ್ವ. ಹಾಗಾಗಿ ನಾವು ಈ ರೀತಿ ಸ್ಮ್ಯಾಶ್ ಮಾಡೋದ್ರಿಂದ ನೀಟಾಗಿ ಸ್ಮ್ಯಾಶ್ ಆಗುತ್ತೆ. ಹಾಗೆಯೇ ದೋಸೆಗೊಂದು ಸೂಪರ್ ಕಾಂಬಿನೇಷನ್ ಆಗಿ ಕೂಡ ಆಗ್ಬೋದು ಅಂತಲೇ ಹೇಳ್ಬೋದು. ನೋಡ್ತಾ ಇದ್ದೀರಾ ಅಲ್ವಾ. ಇವಾಗ ಸ್ಮ್ಯಾಶ್ ಮಾಡಿ ಆಗಿದೆ. ಇವಾಗ ಇದು ರೆಡಿ ಆಗಿದೆ. ಇವಾಗ ನಾನು ದೋಸೆ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ದೋಸೆ ಯಾವ ರೀತಿ ಮಾಡೋದು ಅನ್ನೋದನ್ನು ಕೂಡ ತೋರಿಸ್ತಾ ಇದ್ದೀನಿ, ಬನ್ನಿ ನೋಡೋಣ. ಇವಾಗ ದೋಸೆ ಹಿಟ್ಟು ನೋಡ್ಬೋದು. ಇದನ್ನು ಇವಾಗ ಚೆನ್ನಾಗಿ ಒಂದು ಸಲ ಏನು ಮಾಡಬೇಕು ಅಂದರೆ ಮಿಕ್ಸ್ ಮಾಡ್ಕೊಬೇಕು. ಅಂದರೆ ಹುಳಿ ಬಂದಿದೆ ಅಲ್ಲ, ನೋಡ್ಬೋದು. ಚೆನ್ನಾಗಿ ಸ್ವಲ್ಪ ನೀರನ್ನು ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದಮೇಲೆ ದೋಸೆಯನ್ನು ಹಾಕ್ಕೊಳ್ಬೇಕು. ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಬರ್ತೀನಿ. ಇದಕ್ಕೆ ಸ್ವಲ್ಪ ನೀರನ್ನು ಹಾಕ್ಕೊಬೇಕು, ಇಲ್ಲಾಂದರೆ ದಪ್ಪ ಅನಿಸ್ಬಿಡುತ್ತೆ. ಅದಕ್ಕೋಸ್ಕರ ಸ್ವಲ್ಪ ನೀರನ್ನು ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಹಾಗೆ ನಾನಿವತ್ತು ಒಂದು ಸ್ಪೆಷಲ್ ಆಗಿರುವಂತಹ ಒಂದು ಸೀಕ್ರೆಟನ್ನು ನಿಮಗೆ ಶೇರ್ ಮಾಡ್ತಾ ಇದ್ದೀನಿ. ಇದೇನು ಬಂದು ಸಕ್ಕರೆ ನೀರು, ಅಂದರೆ 1 ಟೇಬಲ್ ಸ್ಪೂನ್ ಅಷ್ಟು ಸಕ್ಕರೆಗೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಂಡ್ಬಿಟ್ಟು ಇದಕ್ಕೆ ಹಾಕ್ಕೊಂಡಿದ್ದೀನಿ. ಕ್ರಿಸ್ಪಿಯಾಗಿ ತುಂಬಾ ಟೇಸ್ಟಾಗಿ ಬರುತ್ತೆ ಅಂತ ಹಾಕ್ಕೊಂಡಿದ್ದೀನಿ. ಇವಾಗ ನೋಡ್ಬೋದು ನಾನಿವಾಗ ಕಾವಲಿ ಇಟ್ಟಿದ್ದೀನಿ, ಕಬ್ಬಿಣದ ಕಾವಲಿ. ನಾನು ತವದ ಮೇಲೆ ಯಾವತ್ತೂ ಮಾಡಿಲ್ಲ.
ಸೊ ನನಗೆ ನಾನು ಇದರಲ್ಲೇ ಮಾಡೋದು. ನನಗೆ ಇದೇ ತುಂಬಾ ಚೆನ್ನಾಗಾಗುವಂಥದ್ದು. ಅಂದರೆ ನಮ್ಮಲ್ಲಿ ಇದೆ, ಬಟ್ ನಾನು ಮಾಡೋಕ್ಕೆ ಹೋಗಲ್ಲ. ಫಸ್ಟ್ ಟೈಮ್ ಮಾಡ್ತಾಯಿದ್ದೆ ಮುಂಚೆ ಎಲ್ಲ, ಇವಾಗೆಲ್ಲ ಜಸ್ಟ್ ಅದನ್ನೆಲ್ಲ ಅವಾಯ್ಡ್ ಮಾಡಿಬಿಟ್ಟು ಇದರಲ್ಲೇ ನಾನು ಮಾಡುವಂಥದ್ದು. ಇವಾಗ ದೋಸೆ ಹಿಟ್ಟನ್ನು ನೋಡಿ ಈ ರೀತಿ ನಿಮಗೆ ಎಷ್ಟು ತೆಳ್ಳಗೆ ಬೇಕೋ ಅಷ್ಟು ತೆಳ್ಳಗೆ ದೋಸೆಯನ್ನು ಮಾಡ್ಕೊಬೇಕು. ನೋಡ್ಬೋದು ಇವಾಗ ಮುಚ್ಚಳನ ಮುಚ್ಚಿಡ್ತಾ ಇದ್ದೀನಿ. ಇವಾಗ ಇದಕ್ಕೆ ಒಂದು ಸ್ವಲ್ಪ ಏನಂದರೆ ತೆಂಗಿನ ಎಣ್ಣೆನ ಮೇಲ್ಗಡೆ ಹಾಕ್ಕೊಳ್ತಾ ಇದ್ದೀನಿ, ತುಂಬ ಚೆನ್ನಾಗಿ ಬರುತ್ತೆ ಅಂತ. ಸ್ವಲ್ಪನೇ ಸೈಡಲ್ಲಿ ಎಬ್ಬಿಸ್ಕೊಂಡು ಈ ರೀತಿ ಫೋಲ್ಡ್ ಮಾಡ್ತಾ ಬರೋಣ. ಸ್ವಲ್ಪ ಕಲರ್ಫುಲ್ಲಾಗಿ ಹಾಗೆಯೇ ಸ್ಟೈಲಾಗಿ ತುಂಬಾ ಚೆನ್ನಾಗಾಗುತ್ತೆ. ನೋಡ್ಬೋದು ಮಸಾಲೆ ದೋಸೆ ರೆಡಿಯಾಗಿದೆ. ಇವಾಗ ಇನ್ನೊಂದು ದೋಸೆನ ಹಾಕ್ಕೊಳ್ತಾ ಇದ್ದೀನಿ. ಸೊ ಇವಾಗ ಎಣ್ಣೆಯನ್ನು ಹಾಕ್ಕೊಳ್ಬೇಕಾದ ಅವಶ್ಯಕತೆ ಇಲ್ಲ. ಫಸ್ಟ್ ಒಂದು ದೋಸೆಗೆ ಹಾಕಿ ನೆಕ್ಸ್ಟ್ 2ನೇ 3ನೇ ದೋಸೆಗೆ ಹಾಕಿದ್ರೆ ಸಾಕಾಗುತ್ತೆ. ಇವಾಗ ಇನ್ನೊಂದು ದೋಸೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ನಿಮ್ಗೆ ಎಷ್ಟು ತೆಳ್ಳಗೆ ಬೇಕೋ ಅಷ್ಟು ತೆಳ್ಳಗೆ ಮಾಡ್ಕೊಳ್ಳಿ. ಮಸಾಲೆ ದೋಸೆನ ನೋಡ್ತಾ ಇರ್ಬೋದು, ಇಷ್ಟು ಚೆನ್ನಾಗಿ ಇಷ್ಟು ಫುಲ್ ಒಂದು ಕಾವಲಿ ಆಗೋಷ್ಟು ಮಾಡಿದ್ದೀನಿ, ಅಂದರೆ ಫುಲ್ ದೊಡ್ಡದಾಗಿ ಮಾಡಿದ್ದೀನಿ. ಹಾಗೆಯೇ ಇವಾಗ ನೋಡ್ತಾ ಇರ್ಬೋದು ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿ ಬಂದಿದೆ, ಕರುಕುರುಮ್ ಇರುತ್ತೆ ನಮಗೆ. ಇವಾಗ ಮೇಲ್ಗಡೆ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ತೆಂಗಿನ ಎಣ್ಣೆನ ಕೂಡ ಮೇಲ್ಗಡೆ ಸೇರಿಸ್ಕೊಳ್ತಾ ಇದ್ದೀನಿ. ಸೊ ಪ್ಯೂರ್ ತೆಂಗಿನ ಎಣ್ಣೆ ನಾವು ತಗೊಂಡಿರುವಂಥದ್ದು, ಅಂದರೆ ಮಾಡಿಸಿರುವಂಥದ್ದು, ತುಂಬ ಚೆನ್ನಾಗಾಗುತ್ತೆ ಮಸಾಲೆ ದೋಸೆಗೆ. ಸೊ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಇಷ್ಟೇ. ಎಲ್ಲರಿಗೂ ಕೂಡ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಹಾಗೆಯೇ ಯಾರಿಗೆಲ್ಲ ಮಸಾಲೆ ದೋಸೆ ಇಷ್ಟ ಅಂತ ಕಮೆಂಟ್ ಮೂಲಕ ಬರೆದು ತಿಳಿಸಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ ಜೊತೆ ಶೇರ್ ಮಾಡ್ಕೊಳ್ಳಿ. ಹಾಗೆಯೇ ಇನ್ನು ಹೆಚ್ಚಿನ ವಿಡಿಯೋಗಳಿಗಾಗಿ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಮುಂದಿನ ಹೊಸ ವಿಡಿಯೋ ನಿಮ್ಮನ್ನು ಭೇಟಿ ಆಗ್ತೀವಿ. ಅಲ್ಲಿವರೆಗೂ ಧನ್ಯವಾದಗಳು.